ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದು ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಸಮಸ್ತ ನಾಡಿನ ಜನತೆಗೆ ದೀಪಿಕಾ ಲೈಫ್ ಸ್ಟೈಲ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರಿಗೆ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಸಿಹಿಯನ್ನು ಜೀವನದಲ್ಲಿ ಹಂಚಿಕೊಳ್ಳೋಣ, ಹಳೆ ದುಃಖಗಳನ್ನು ಮರೆಯೋಣ ಅಂತ ಹೇಳ್ತಾ ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ 2026ರ ರಾಶಿ ಭವಿಷ್ಯವನ್ನು. ಎಲ್ಲ ಜೀವನದಲ್ಲಿ ತುಲಾ ರಾಶಿಯವರು ತುಂಬ ಕಷ್ಟ ತುಂಬಾ ನೊಂದಿದ್ದೀರಾ. ಹಾಗಾಗಿ ಈ 5 ರಹಸ್ಯಗಳನ್ನು ನಿಮ್ಮ ಜೀವನದಲ್ಲಿ ಇಂದಿನಿಂದ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ಎಲ್ಲದರಲ್ಲೂ ಶುಭ ಫಲಗಳನ್ನು ನೀವು ನೋಡ್ತಾ ಹೋಗ್ತೀರಾ. 2026ರಲ್ಲಿ ಎಂಥ ಕಡು ಬಡವರಿದ್ರೂ ಕೂಡ ನೀವು ಶ್ರೀಮಂತರಾಗೋದು ಗ್ಯಾರಂಟಿ ಸ್ನೇಹಿತರೆ. ಹಾಗಾಗಿ ಈ ರಹಸ್ಯಗಳನ್ನು ನೀವು ಖಂಡಿತ ಇಂಥ ಚಿಕ್ಕ ಪುಟ್ಟ ರಹಸ್ಯಗಳ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜೀವನದಲ್ಲಿ ಇದನ್ನು ನಿಮ್ಮ ಜೀವನದಲ್ಲಿ ಇಂದಿನಿಂದನೇ ಅಳವಡಿಸಿಕೊಂಡು ನೋಡಿ, ಖಂಡಿತ ನೀವು ಶ್ರೀಮಂತರಾಗೋದು ಗ್ಯಾರಂಟಿ. ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಮತ್ತೆ ನಮ್ಮ ರಾಯರನ್ನ ನೆನೆದು ಯಾರನ್ನು ನೆನೆದವ್ರಿಗೆ ಕೈ ಹಿಡಿದೇ ಬಿಟ್ಟಿಲ್ಲ ನಮ್ಮ ರಾಯರು. ಹಾಗಾಗಿ ನಮ್ಮ ರಾಯರನ್ನ ನೆನೆಯೋಣ. ಇವತ್ತು ಗುರುವಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ರಾಯರಲ್ಲಿ ಬೇಡ್ಕೋತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ತುಲಾರಾಶಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಜಗತ್ತಿನಲ್ಲಿ ಕೇವಲ 1% ಜನ ಮಾತ್ರ ಯಾಕೆ ಕೋಟ್ಯಾಧಿಪತಿಗಳಾಗ್ತಾರೆ ಗೊತ್ತಾ? ಅವರಿಗೇನು ನಿಮಗಿಂತ ಜಾಸ್ತಿ ತಲೆ ಇರುತ್ತಾ? ಅಥವಾ ಅವರಿಗೇನು 24 ಗಂಟೆಗಿಂತ ಜಾಸ್ತಿ ಸಮಯ ಇರುತ್ತಾ? ಇಲ್ಲ. ಅವರಿಗೆ ಶಕ್ತಿಯನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವ ರಹಸ್ಯ ಗೊತ್ತಿರುತ್ತೆ. ಅವರಿಗೆ ಒಂದು ಸೀಕ್ರೆಟ್ ಫ್ರೀಕ್ವೆನ್ಸಿ ಗೊತ್ತಿರುತ್ತೆ. ತುಲಾ ರಾಶಿಯವರೇ, 2026 ನಿಮ್ಮ ಪಾಲಿಗೆ ಕೇವಲ ಒಂದು ವರ್ಷ ಅಲ್ಲ, ಇದು ಬ್ರಹ್ಮಾಂಡದ ಬಾಗಿಲು. ಎಷ್ಟು ಪವರ್ಫುಲ್ ಅಂದರೆ ಇದನ್ನು ಸರಿಯಾಗಿ ಬಳಸಿದ್ರೆ ಮಣ್ಣು ಕೂಡ ಚಿನ್ನ ಆಗುತ್ತೆ. ದಾರಿದ್ರ್ಯ ಅನ್ನೋದು ನಿಮ್ಮ 7 ಜನ್ಮಕ್ಕೂ ಹತ್ತಿರ ಬರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ತುಲಾ ರಾಶಿಯವರು ಹಣವನ್ನು ಆಯಸ್ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ತರ ಸೆಳೆಯೋಕೆ ಮಾಡಬೇಕಾದ 5 ಅತ್ಯಂತ ರಹಸ್ಯ ಪ್ರಯೋಗಗಳನ್ನು ತಿಳಿಸಿಕೊಡ್ತೀನಿ ಸ್ನೇಹಿತರೆ. ನೀವು ಇದನ್ನು ಕೇಳುವಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೆ ಇದರ ರಿಸಲ್ಟ್ ನೋಡಿದ ಮೇಲೆ ನೀವೇ ಬೆಚ್ಚಿ ಬೀಳ್ತೀರಾ. ಎದೆ ಗಟ್ಟಿ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಅಂದರೆ ಲಕ್ಸುರಿ, ಶುಕ್ರ ಅಂದರೆ ಹಣ, ಶುಕ್ರ ಅಂದರೆ ಆಕರ್ಷಣೆ. ಆದರೆ ಸಮಸ್ಯೆ ಎಲ್ಲಿದೆ ಗೊತ್ತಾ? ನಿಮ್ಮ ಮತ್ತು ನಿಮ್ಮ ದುಡ್ಡಿನ ರಾಶಿಯ ಮಧ್ಯೆ ನೆಗೆಟಿವ್ ಎನರ್ಜಿ ಅಥವಾ ಕಣ್ಣಿಗೆ ಕಾಣದ ತಡೆಗೋಡೆ ಇದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೊನೆ ಗಳಿಗೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಅಂದ್ರೆ ನಿಮ್ಮ ಅದೃಷ್ಟದ ಬಾಗಿಲು ಲಾಕ್ ಆಗಿದೆ ಅಂತ ಅರ್ಥ. ಆ ಲಾಕ್ ಓಪನ್ ಮಾಡೋ ಕೀಲಿ ಕೈ ಇವತ್ತು ನಿಮ್ಮ ಕೈಗೆ ಸಿಗ್ತಿದೆ. ಜ್ಯೋತಿಷ್ಯದ ಜೊತೆಗೆ ನಿಮ್ಮ ಸಬ್ಕಾನ್ಶಿಯಸ್ ಅಂತ ಹೇಳ್ತೀವಲ್ಲ, ಮೈಂಡ್ ಅಂದ್ರೆ ಸೂಕ್ತ ಮನಸ್ಸನ್ನ ಬಳಸಿಕೊಂಡು 2026ರಲ್ಲಿ ಕುಬೇರನಾಗೋದು ಹೇಗೆ ಅಂತ ನೋಡೋಣ. ಈ 5 ರಹಸ್ಯ ತಂತ್ರಗಳನ್ನು ನೀವು ಶ್ರದ್ಧೆಯಿಂದ ಮಾಡಲೇಬೇಕು. ಮೊದಲನೇ ರಹಸ್ಯ ತಂತ್ರ ಶುಕ್ರ ಪರ್ವತದ ಸುಗಂಧ ರಹಸ್ಯ. ತುಲಾ ರಾಶಿಯವರೇ, ನಿಮ್ಮ ಅಂಗೈಯಲ್ಲಿ ಹೆಬ್ಬೆರಳಿನ ಕೆಳಗಿರುವ ಭಾಗವನ್ನ ಶುಕ್ರ ಪರ್ವತ ಅಂತ ಕರಿತೀವಿ. ಹಣ ಬರೋದು ಇಲ್ಲಿಂದಲೇ. 2026ರಲ್ಲಿ ಮಾರ್ಕೆಟ್ನಲ್ಲಿ ಅತ್ತರು ಅಥವಾ ಒಳ್ಳೆ ಕ್ವಾಲಿಟಿಯ ಸೆಂಟ್ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಆದಮೇಲೆ ಸ್ವಲ್ಪ ಸುಗಂಧವನ್ನು ನಿಮ್ಮ ಬಲಗೈ ಹೆಬ್ಬೆರಳಿನ ಕೆಳಗಿರೋ ಶುಕ್ರ ಪರ್ವತಕ್ಕೆ ಹಚ್ಚಿ ಅದನ್ನು ಎಡಗೈ ಹೆಬ್ಬೆರಳಿನಿಂದ ಚೆನ್ನಾಗಿ ಉಜ್ಜಿ. ಈ ಸುಗಂಧದ ವಾಸನೆ ಬರ್ತಿದ್ದಂಗೆ ಮನಸ್ಸಲ್ಲಿ ನಾನು ಐಶ್ವರ್ಯವಂತ ಹಣ ನನ್ನನ್ನು ಹುಡುಕಿಕೊಂಡು ಬರ್ತದೆ ಅಂತ ಅಂದುಕೊಳ್ಳಿ. ಶುಕ್ರ ಗ್ರಹಕ್ಕೆ ಸುಗಂಧ ಅಂದರೆ ಪಂಚಪ್ರಾಣ. ಯಾರು ತಮ್ಮ ಮೈಯನ್ನ ಮತ್ತು ಅಂಗೈಯನ್ನ ಸುವಾಸನೆಯಿಂದ ಇಟ್ಕೋತಾರೋ ಅಲ್ಲಿ ಲಕ್ಷ್ಮಿ ಪದ್ಮಾಸನ ಹಾಕಿ ಕೂತ್ಕೋತಾಳೆ. ಇದು ಬಹಳ ಚಿಕ್ಕದು ಅನಿಸಬಹುದು, ಆದರೆ ಇದರ ಪವರ್ಫುಲ್ ಅದ್ಭುತ. 2ನೇ ರಹಸ್ಯ ತಂತ್ರ ಲವಂಗ ಮತ್ತು ಕರ್ಪೂರದ ವಿಸ್ಮಯ. ದುಡ್ಡು ಬರ್ತಾ ಇಲ್ಲ, ಬಂದರೂ ನಿಲ್ತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇಹದ ಸುತ ದೃಷ್ಟಿ ದೋಷ ಅಥವಾ ನೆಗೆಟಿವಿಟಿ ಇದೆ ಅಂತ ಅರ್ಥ. ಇದನ್ನು ತೆಗೆಯೋಕ್ಕೆ ಒಂದು ಸಿಂಪಲ್ ತಂತ್ರ ಇದೆ. ಪ್ರತಿ ಶುಕ್ರವಾರ ರಾತ್ರಿ ಮಲಗುವ ಮುನ್ನ 2 ಲವಂಗ ಮತ್ತು 1 ಕರ್ಪೂರವನ್ನು ಸುಡಿ. ಅದು ಉರಿಯುವಾಗ ಬರುವ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಮುಖ್ಯವಾಗಿ ನೀವು ದುಡ್ಡು ಇಡುವ ಕಪಾಟಿಗೆ ತೋರಿಸಿ. ಲವಂಗಕ್ಕೆ ಕೆಟ್ಟ ಶಕ್ತಿಯನ್ನು ಸುಟ್ಟು ಹಾಕುವ ತಾಕತ್ತಿದೆ. ಇದು ನಿಮ್ಮ ಮನೆಯ ಆಹಾರ
ಕ್ಲೀನ್ ಮಾಡುತ್ತೆ, ಅಂದರೆ ನಿಮ್ಮ ಮನೆ ಫುಲ್ ಕ್ಲೀನ್ ಮಾಡುತ್ತೆ. ಯಾವಾಗ ನೆಗೆಟಿವಿಟಿ ಹೋಗುತ್ತೋ ಪಾಸಿಟಿವ್ ಎನರ್ಜಿ ಅಂದರೆ ದುಡ್ಡು ತಾನಾಗಿ ಹರಿದು ಬರುತ್ತೆ. ಮೂರನೇ ರಹಸ್ಯ ತಂತ್ರ ಕಲ್ಲುಪ್ಪಿನ ಮ್ಯಾಜಿಕ್. ಇದು ಯಾರಿಗೂ ಗೊತ್ತಿರೋದಿಲ್ಲ ಅಂತ ಅಂದ್ಕೋಬೇಡಿ, ಎಲ್ಲರಿಗೂ ಗೊತ್ತಿರುತ್ತೆ. ಸಿಂಪಲ್ ತಂತ್ರ ಇದು. ಉಪ್ಪು ಅಂದರೆ ಸಾಕ್ಷಾತ್ ಲಕ್ಷ್ಮಿ. ನಿಮ್ಮ ಬಾತ್ರೂಮ್ ಅಥವಾ ಟಾಯ್ಲೆಟ್ ಅನ್ನೋದು ರಾಹು ಮತ್ತು ಶನಿ ವಾಸ ಮಾಡೋ ಜಾಗ. ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಒಂದು ಗಾಜಿನ ಬೌಲ್ ಅಥವಾ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ನಿಮ್ಮ ಬಾತ್ರೂಮ್ ಮೂಲೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಡಿ. ವಾರಕ್ಕೆ ಒಮ್ಮೆ ಈ ಉಪ್ಪನ್ನು ಸಿಂಕಿಗೆ ಅಥವಾ ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿಬಿಡಿ. ಮತ್ತೆ ಹೊಸ ಉಪ್ಪನ್ನು ತುಂಬಿಸಿ. ಇದು ನಿಮ್ಮ ಮನೆಯಲ್ಲಿರೋ ವಾಸ್ತು ದೋಷವನ್ನು ಮತ್ತು ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ತಡೆಗಳನ್ನು ಹೀರಿಕೊಳ್ಳುತ್ತೆ. 2026ರಲ್ಲಿ ಇದನ್ನು ತಪ್ಪದೆ ಮಾಡಿ. ಸಾಲದ ಬಾಧೆ ಹೇಗೆ ಕರಗುತ್ತೆ ಅಂತ ನೀವೇ ನೋಡ್ತೀರಾ. 4ನೇ ರಹಸ್ಯ ತಂತ್ರ ಪಲಾವ್ ಎಲೆಯ ಪಲಾವ್ ಎಲೆ ಸಿಗುತ್ತಲ್ಲ, ಅದನ್ನು ನೀವೇನು ಮಾಡಬೇಕಂದ್ರೆ ಮ್ಯಾನಿಫೆಸ್ಟೇಷನ್. ಇದು ತುಂಬ ಪವರ್ಫುಲ್ ಟೆಕ್ನಿಕ್ಕು. ಒಂದು ಒಣಗಿದ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ತಗೊಳ್ಳಿ. ಅದರ ಮೇಲೆ ಕೆಂಪು ಬಣ್ಣದ ಪೆನ್ನಿನಿಂದ ನಿಮಗೆ ಎಷ್ಟು ಹಣ ಬೇಕು ಅಥವಾ ಏನು ಕೆಲಸ ಆಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆಯಿರಿ. ಉದಾಹರಣೆಗೆ, ನನಗೆ 2026ರಲ್ಲಿ ಸ್ವಂತ ಮನೆ ಸಿಕ್ಕಿದೆ ಅಥವಾ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 1 ಕೋಟಿ ಆಗಿದೆ ಅಂತ ಈಗಾಗಲೇ ಆಗಿರೋ ಥರ ಬರೆಯಿರಿ. ನಂತರ ಅದನ್ನು ಒಂದು ಸೇಫ್ ಜಾಗದಲ್ಲಿ ಸುಟ್ಟು ಹಾಕಿ. ಆ ಬೂದಿಯನ್ನು ಗಾಳಿಗೆ ತೂರಿ. ಇದು ಬ್ರಹ್ಮಾಂಡಕ್ಕೆ ನೀವು ಕಳಿಸೋ ಡೈರೆಕ್ಟ್ ಮೆಸೇಜ್. ಅಗ್ನಿದೇವ ನಿಮ್ಮ ಕೋರಿಕೆಯನ್ನು ವಿಶ್ವಕ್ಕೆ ತಲುಪಿಸುತ್ತಾನೆ. ಇದನ್ನು ಹುಣ್ಣಿಮೆಯ ದಿನ ಮಾಡಿದರೆ ರಿಸಲ್ಟ್ ಗ್ಯಾರಂಟಿ. 5ನೇ ರಹಸ್ಯ ತಂತ್ರ ಇರುವೆಗಳ ಸೇವೆ. ತುಲಾ ರಾಶಿಯವರಿಗೆ ರಾಹು ಗ್ರಹದ ಕಾಟ ಆದಾಗ ಇರುತ್ತೆ. ರಾಹು ಶಾಂತನಾಗಿದ್ರೆ ಮಾತ್ರ ದಿಢೀರ್ ಧನಲಾಭ ಆಗೋದು. ಇದಕ್ಕಿರೋ ಒಂದೇ ಒಂದು ರಹಸ್ಯ ದಾರಿ ಅಂದರೆ ಜೀವಿಗಳಿಗೆ ಆಹಾರ. ಸಕ್ಕರೆ ಬೆರೆಸಿದ ಹಿಟ್ಟನ್ನು ಅಥವಾ ರವೆಯನ್ನು ಇರುವೆಗಳಿಗೆ ಹಾಕಿ ಅಥವಾ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಹಿಡಿ. ಮೂಕ ಪ್ರಾಣಿಗಳ ಹೊಟ್ಟೆ ತುಂಬಿದ್ರೆ ನಿಮ್ಮ ಖಜಾನೆ ತುಂಬುತ್ತೆ. ಇದು ಕರ್ಮದ ನಿಯಮ. ನೀವು ಪ್ರಕೃತಿಗೆ 1 ರೂಪಾಯಿ ಬೆಲೆ ಆಹಾರ ಕೊಟ್ಟರೆ ಪ್ರಕೃತಿ ನಿಮಗೆ 1000 ರೂಪಾಯಿ ಬೆಲೆಯ ಲಾಭ ಕೊಡುತ್ತೆ. 2026ರಲ್ಲಿ ಇದನ್ನು ನೀವು ದಿನಚರಿ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ಹೇಳಿದ ಈ 5 ತಂತ್ರಗಳು ನಿಮಗೆ ಕೇಳೋಕೆ ವಿಚಿತ್ರ ಅನಿಸಬಹುದು, ಆದರೆ ನೆನಪಿಡಿ, ಸಾಮಾನ್ಯ ದಾರಿಯಲ್ಲಿ ಹೋದರೆ ಸಾಮಾನ್ಯ ರಿಸಲ್ಟ್ ಸಿಗುತ್ತೆ. ಅಸಾಮಾನ್ಯವಾದದ್ದನ್ನು ಸಾಧಿಸಬೇಕು ಅಂದರೆ ಅಸಾಮಾನ್ಯವಾದ ದಾರಿ ಹಿಡಿಯಬೇಕು. 2026ರಲ್ಲಿ ನಿಮ್ಮ ಗ್ರಹಗತಿಗಳು ಅದ್ಭುತವಾಗಿದೆ. ಆದರೆ ಈ ತಂತ್ರಗಳ ಬಲ ಸೇರಿದರೆ ನಿಮ್ಮ ಏಳಿಗೆಯನ್ನು ಬ್ರಹ್ಮ ಬಂದು ತಡೆದರೂ ನಿಲ್ಲಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡಿ. ಈ ಪ್ರಯೋಗಗಳನ್ನು ಹಿಂದೆ ಶುರು ಮಾಡಿಕೊಳ್ಳಿ. ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ, ಆದರೆ ಒಂದು ದಿನ ಖಂಡಿತ ಆಗುತ್ತೆ. ಆ ದಿನ ಹತ್ತಿರದಲ್ಲೇ ಇದೆ. ಈ ರಹಸ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇದು ಯಾರಿಗೂ ತಿಳಿಯದ ಗುಟ್ಟು, ಆದರೆ ನೀವು ಕರುಣಾಮಯಿಗಳಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಒಳ್ಳೆಯದು ಹಂಚಿದರೆ ಒಳ್ಳೆಯದಾಗುತ್ತೆ. ಇದೇ ರೀತಿಯ ನಿಗೂಢ ಮತ್ತು ಪವರ್ಫುಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತೋದನ್ನು ಮರಿಬೇಡಿ, ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ಪ್ರತಿಯೊಂದು ವಿಡಿಯೋ ನಿಮಗೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ತಕ್ಷಣ ಬರುತ್ತೆ. ಸ್ನೇಹಿತರೆ ನೋಡೋದ್ರಲ್ಲ, ತುಲಾ ರಾಶಿ 2026ರಲ್ಲಿ ಯಾವ ರಹಸ್ಯವಾದ ತಂತ್ರಗಳನ್ನು ಯೂಸ್ ಮಾಡಿದ್ರೆ ಯಾವ ರೀತಿ ಹಣನ ಮಾಡ್ಬೋದು, ಯಾವ ರೀತಿ ಕೋಟ್ಯಾಧಿಪತಿ ಆಗ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ 5 ರಹಸ್ಯ ತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ಇವತ್ತಿನಿಂದನೇ ಅಳವಡಿಸಿಕೊಳ್ಳಿ. ಇವತ್ತಿನಿಂದನೇ ಅದನ್ನು ಪ್ರಯೋಗ ಮಾಡಿ ಸ್ನೇಹಿತರೆ. ಖಂಡಿತ ನಿಮಗೆ ಅದರಿಂದ ಒಳ್ಳೆ ಪ್ರತಿಫಲನೆ ಸಿಗುತ್ತೆ. ಅಂದರೆ ಪಾಸಿಟಿವ್ ಅನ್ನೋದು ನಿಮಗೆ ಖಂಡಿತ ನಡೆಯುತ್ತೆ ಅಂತಲೇ ಹೇಳ್ಬೋದು. ಮನಸ್ಸಲ್ಲಿ ಆಗುತ್ತೆ, ಇದು ಒಳ್ಳೆಯದಾಗಿ ಆಗುತ್ತೆ, ನಾವು ಶ್ರೀಮಂತರಾಗ್ತೀವಿ ಅಂತ ಮಾಡಿದ್ರೆ ಅದು ಖಂಡಿತ ನೆರವೇರುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಈ ರಹಸ್ಯದ ಗುಟ್ಟನ್ನು ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ, ಅಂದರೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ
ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡೋಣ, ಸಿಹಿ ಕಹಿ ಎರಡನ್ನು ಸಮವಾಗಿ ತಗೊಳ್ಳೋಣ. ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಳ್ಳು ಬೆಲ್ಲ ತಿಂದು ನಾವು ಒಳ್ಳೊಳ್ಳೆ ಮಾತಾಡೋಣ, ಒಳ್ಳೆ ಜೀವನನ ಆಯ್ಕೆ ಮಾಡೋಣ, ಒಳ್ಳೆಯದನ್ನು ಮಾಡೋಣ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ರಾಶಿ ಭವಿಷ್ಯದಲ್ಲಿ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್.